ಮಾಡಿದ್ರು. ಆ ಭೇಟಿಗೆ ನಾನು ಬರಬೇಕಾಗಿತ್ತು. ನಾನು ನಾಳೆ ಹಿಡ್ಕೊಂಡು ಅಧಿವೇಶನ ಸ್ಟಾರ್ಟ್ ಆಗೋದ್ರಿಂದ 22ನೇ ತಾರೀಕು ಹಿಡ್ಕೊಂಡು 31ನೇ ತಾರೀಕಿನವರೆಗೂ ಕೂಡ ನಾನು ಬೆಂಗಳೂರಿನಲ್ಲಿ ಇರೋದ್ರಿಂದ ನಾನು ಬರ್ಲಿಕ್ಕೆ ಆಗೋದಿಲ್ಲ ಅಪ್ಪೋರೆ ಅಂತ ಹೇಳಿ ಇವತ್ತು ಅಪ್ಪೋರ ದರ್ಶನ ತಗೊಂಡು ಹೋಗೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ. ಅಪ್ಪೋರಿಗೆ ನಾನು ತಿರುಗಾಡಿ ಗೋಶಾಲೆ ನೋಡಿದೆ. ಆದರೆ ಈ ಮಠದ ನಾವು ಸಣ್ಣಾಗಿಲ್ಲಕ್ಕಿಂತ ಕೇಳ್ತಿದ್ದೆವು, ಗದ್ದಿಗೆ ಮಠ ಅಂತ ಹೇಳಿ. ನನಗೆ ಯಾಕೆ ತಿಳಿತದ ಅವತ್ತು ಯಾವುದಾದ್ರೂ ಮಠದ ಹೆಸರು ಕೇಳಿ ಅಂದ್ರೆ ಗದ್ದಿಗೆ ಮಠ ಅಂತಕ್ಕಂಥದ್ದು ಕೇಳಿ ಇವತ್ತಿನವರೆಗೂ ಕೂಡ ನನಗೆ ನೆನಪಿರ್ತಕ್ಕಂಥದ್ದು. ಈಗ ಅನೇಕ ಮಠಗಳು, ಅನೇಕ ಪರಮ ಪೂಜ್ಯ ಗುರುಗಳು ಇರ್ಬೋದು. ಆದರೆ ನಾವು ಸಣ್ಣ ನಮ್ಮ ಊರಿನ ವಿಭಾಗದಲ್ಲಿ ಯಾವುದಾದ್ರೂ ಮಠದ ಹೆಸರು ಕೇಳಿ ಗದ್ದಿಗೆ ಮಠ ಅಂತಕ್ಕಂಥದ್ದು ನಾನು ಯಾವತ್ತೂ ಕೇಳಬೇಕಾದ. ಆದರೆ ಇವತ್ತು ಪೂಜ್ಯ ಗುರುಗಳಿಗೆ ಭೇಟಿಯಾಗಿ ಹೋಗೋಣ ಅಂತಕ್ಕಂಥದ್ದು ಕೂಡ ನಾನು ಇಟ್ಕೊಂಡು ಬಂದಿದ್ದೀನಿ. ತಾವು ಪುರಾಣ ಕೂಡ ಕೇಳ್ತಿದ್ರೆ ಅಪ್ಪರಿಗೆ ವೇದಿಕೆ ಮೇಲೆ ಬೇಕಪ್ಪ ಅಂತ ಕೇಳ್ಕೊಂಡಿರ್ತೀನಿ. ನಾನು ಪುರಾಣ ಕೇಳಿ ಹೋಗ್ತೀನಿ ಅಂದ್ರೂ ಅಪ್ಪವ್ರಿಗೆ ಮ್ಯಾಗ ಕರ್ಕೊಂಡ್ಬಂದು ಗುರುಗಳ ಆಶೀರ್ವಾದ ತಮ್ಮೆಲ್ಲರೂ ಕೂಡ ಆಶೀರ್ವಾದ ಇವತ್ತು ನಮ್ಗೆ ಮಾಡಿಸ್ಕೊಟ್ಟಿದ್ದಾರೆ. ಇದು ಮತಕ್ಷೇತ್ರ ನಾನು ಇಲ್ಲಂದ್ರೂ ಪರಮ ಪೂಜ್ಯ ಗುರುಗಳು ತಾವೆಲ್ಲ ತಮ್ಮ ತಾಯಿಯರು, ಸೋದರರು, ಸೋದರಿಯರು ಯಾವುದೇ ಕ್ಷೇತ್ರದಾಗಿರ್ಬೋದು, ಯಾವುದೇ ಗ್ರಾಮದವರಾಗಿರ್ಬೋದು, ಯಾವುದೇ ಜಿಲ್ಲೆದವರು, ಯಾವುದೇ ರಾಜ್ಯ ಆಗಿರ್ಬೋದು, ಆದರೆ ಪರಮ ಪೂಜೆಗಳು ಕೊಡ್ತಕ್ಕಂಥ ಆಶೀರ್ವಾದ ಎಲ್ಲ ರೀತಿ ಪರಮ ಪೂಜೆಗಳು ಎಲ್ಲರಿಗೂ ಒಂದೇ ಸಮಾನತೆ ಅಂತಕ್ಕಂಥದ್ದು ಕೂಡ ನಾವು ನೋಡಿರುವಂಥದ್ದು ಗದ್ದಿಗೆ ಮಠ ಪರಮ ಪೂಜೆಗಳ ಆಶೀರ್ವಾದ ಕೂಡ ನಮಗೊಂದು ಇದೆ ಅಂತಕ್ಕಂಥದ್ದು ಕೂಡ ನಾವು ಹೇಳಬೇಕಾಗಿದೆ. ಇದು ಪುರಾಣ ಕಾರ್ಯಕ್ರಮ ಯಾವತ್ತು ನನ್ನ ಕ್ಷೇತ್ರದಲ್ಲಿ ಅಪ್ಪರ ಅನೇಕ ಕಡೆ ಕಾರ್ಯಕ್ರಮ ಬರ್ತಾರೆ. ಆದರೆ ನನ್ನ ಮತಕ್ಷೇತ್ರದಲ್ಲಿ 70 ಮಠಗಳು ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥದ್ದು. ಡೈಲಿ ಒಂದಿಲ್ಲ 2 ದಿನ ಕಾರ್ಯಕ್ರಮ ಡೈಲಿ ನಡೀತಕ್ಕಂಥ ಕಾರ್ಯಕ್ರಮಗಳು. ನಮ್ಮ ಮಿಸ್ಸಸ್ ಅವರು ಹೊತ್ತಟ್ಟು ಹೋಗಿದ್ರು, ನಾನು ಹೊತ್ತಟ್ಟು ಹೋಗಿರ್ತೀನಿ. ಅಷ್ಟು ಹೋದ್ರೂ ಕೂಡ ಇನ್ನೂ ಕಾರ್ಯಕ್ರಮ ಉಳಿತು, ಮುಗಿಸ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಪರಮ ಪೂಜೆ ಗುರುಗಳಿಗೆ ಹೇಳಿದ, ಅಪ್ಪ ನಾನು ಇರಲ್ಲ, ಮನೆಗೆ ಹೆಣ್ಣೊಬ್ಬರಿಗೆ ಆರ್ಟಿಟಿ ಕ್ಲಾಸ್ ಅಂತಿದ್ರೆ ಆರ್ಟಿಟಿ ಕ್ಲಾಸ್ ಕೊಡ್ತೀನಿ ಅಂತಕ್ಕಂಥ ಕೂಡ ಹೇಳಿದ್ದೀನಿ. ನಾನು 1ನೇ ತಾರೀಕಿಗೆ ತೇರು ನಡೀತದ, ಆ ದಿನ ನಾನು ಕೂಡ ಕಾರ್ಯಕ್ರಮ ಕೂಡ ನಾನು ಪಾಲ್ಗೊಳ್ತೀನಿ ಅಂತಕ್ಕಂಥದ್ದು ಕೂಡ ತಮ್ಮೆಲ್ಲರೂ ಹೇಳಿ. ಯಾಕಂದ್ರೆ ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ. ತಮ್ಮ ಎಲ್ಲರೂ ಬಂತಂತವ್ರು ಒಂದು ಪುರಾಣ ಇದು ಹೆಂಗೆ ನಮ್ಮ ತಾಯಂದಿರಿಗೆ, ಸೋದರ ಸೋದರಿ ಹೆಂಗಿರ್ತಂತಂದ್ರೆ ಅನೇಕ ಕೆಲಸಗಳಲ್ಲಿ ಬೀಜಿ ಇದ್ರೂ ಇಂಥದ್ದು ಪುರಾಣ ಯಾವಾಗ ನಮ್ಗೆ ಕೇಳಕ್ಕೆ ಅವಕಾಶ ಸಿಗ್ತಂದ್ರೆ ಎಲ್ಲ ಪಟ್ಟ ಮನೆ ಕೆಲಸ ಮಾಡಿ ಬಂದು ಕೂತು ಈ ಪುರಾಣ ಕೇಳಿದ್ರೆ ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗ್ತಕ್ಕಂಥದ್ದು ಯಾವುದಾದ್ರೆ ಅದು ಪುರಾಣದಲ್ಲಿ ಮಾತ್ರ ಅಂತಕ್ಕಂಥದ್ದು ಕೂಡ ನಾವು ನೆನಪಿಟ್ಕೊಂಡೇ ಬೇಕಾದಂಥದ್ದು. ಇಲ್ಲಿ ಬಂದು ಕೂತು ನೋಡಿದ್ರೆ ಗೊತ್ತಾಗ್ತದೆ ನಾವು ಎಷ್ಟು ಮಂದಿ ಇದ್ದೀವಿ, ಗಂಡು ಮಕ್ಕಳು ಎಷ್ಟು ಬಂದಿದ್ದೀವಿ, ನಮ್ಮ ತಾಯಂದಿರು ಎಷ್ಟು ಬಂದ್ಯಾರ ಅಂತೇಳಿ. ಪುರಾಣ ಕಡೆ ಯಾರು ಇಂಟ್ರೆಸ್ಟ್ ಪಟ್ಟು ಕೇಳ್ತಾರೆ ನೋಡಿದರೆ ಗೊತ್ತಾಗ್ತದ. ಈ ಪುರಾಣ ಕಾರ್ಯಕ್ರಮ ಮೇಲೆ ಜಾಸ್ತಿ ನಮ್ಮ ತಾಯಂದಿರಲ್ಲೇ ಜಾಸ್ತಿ ಇರ್ತಕ್ಕಂಥದ್ದು ಕೂಡ ಅನೇಕ ಕಡೆಗೆ ನಾನು ನೋಡಿದ್ದೀನಿ. ಪರಮ ಪೂಜೆಗಳು ನಮ್ಮ ಬಬರಾಜ್ ಮಠಕ್ಕೆ ಬಂದಿದ್ದು, ಅದು 2 ಗಂಟೆ ತನಕ 1.5-2 ಗಂಟೆ ತನಕ ನಡೀತು ಕಾರ್ಯಕ್ರಮ. ಅನೇಕ ವಿಷಯಗಳ ಚರ್ಚೆಗೆ ಇವತ್ತು ಮುಂದೆ ಹೇಳ್ತಿದ್ದರು, ನೀವು ಭಾಳ ಚೆನ್ನಾಗಿ ಮಾತಾಡಿದ್ವಿ, ಭಾಳ ಕರೆಕ್ಟಾಗಿ ಅದಕ್ಕೆ ಆನ್ಸರ್ ಮಾಡಿದ್ದೀವಿ ಅಂತಕ್ಕಂಥದ್ದು ಕೂಡ. ಆದರೆ ಇವತ್ತು ನಾನು ಈ ಮಠಕ್ಕೂ ಕೂಡ ನಾನು ಶಾಸಕನಾಗಿ ಬಂದಿಲ್ಲ, ನಾನು ಕೂಡ ಈ ಮಠದೊಂದು ಪರಮ ಭಕ್ತನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತಕ್ಕಂಥದ್ದು ಕೂಡ ಇನ್ನೊಂದು ತಮ್ಮೆಲ್ಲರಿಗೂ ಹೇಳಿ ಈ ಕಾರ್ಯಕ್ರಮ ಕೂಡ ನಾನು ಕರೆಸಿ ಪರಮ ಪೂಜೆಗಳ ಆಶೀರ್ವಾದ ತಮ್ಮೆಲ್ಲರೂ ಆಶೀರ್ವಾದದಿಂದ ನಾನು ಮಾಡಿದಂತಕ್ಕಂಥದ್ದು ಕೂಡ ನೆನಪಿಟ್ಕೊಂಡು ನಾನು 2 ಮಾತಾಡೋಕೆ ಅವಕಾಶ ಕೊಟ್ಟಂತ ವೇದಿಕೆಯಿಂದ ಪರಮಗಳ ಪಾಲ್ಗೊಳ್ಳಿ ಒಂದಿಸಿ ನನಗೆ 2 ಮಾತು ಮುಗಿಸ್ತೀನಿ. ಅದನ್ನು